ಶಾಸಕರು ಬಹಳಷ್ಟು ತುರ್ತು ಪರಿಸ್ಥಿತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂಬುದನ್ನು ನಮಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಆದರೆ ಅವರು ಮಾಡುತ್ತಿರುವ ಕಾಮಗಾರಿಯು ಕೇವಲ ತುರ್ತು ಪರಿಸ್ಥಿತಿಯ ಪಾರಾಗಲಿಕ್ಕೆ ಕಾಮಗಾರಿಯನ್ನ ಮುಖ್ಯಮಂತ್ರಿ ಪೂರ್ವದಲ್ಲಿ ತಗ್ಗು ಗುಂಡಿಗಳು ಮುಚ್ಚುವಂತಹ ಕೆಲಸ ನಡೆದಿದೆ. ಆದರೆ ಶಾಶ್ವತವಾದಂತಹ ಕಾರ್ಯವನ್ನ ಇಲ್ಲಿ ನಡೀತಾ ಇಲ್ಲ. ಇದರ ಆದರೂ ಕೂಡ ನಾವು ಮಾನ್ಯ ಶಾಸಕರಿಗೆ, ಆಡಳಿತ ಮಂಡಳಿ ಮತ್ತು ಮಹಾನಗರ ಪಾಲಿಕೆಯವರಿಗೆ ನಾವು ವಿನಂತಿಸಿಕೊಂಡಿದ್ದೀವಿ. ಆದರೂ ಕೂಡ ಈ ತಗ್ಗು ಗುಂಡಿಗಳನ್ನ ಕೇವಲ ಶಾಶ್ವತವಾಗಿ ಅಲ್ಲ, ಇದು ತುರ್ತು ಪರಿಸ್ಥಿತಿಗೆ ಪಾರಾಗಲಿಕ್ಕೆ ಈ ಕಾರ್ಯವನ್ನು ನಡೀತಾ ಇದೆ ಎಂಬುದನ್ನು ಮಾಹಿತಿ ಇದೆ. ಹಾಗಾಗಿ ನಾವು ಮಾನ್ಯ ಶಾಸಕರಿಗೆ ಕೇಳ್ತಾ ಇದ್ದೇವೆ, ಶಾಶ್ವತವಾದಂತಹ ಒಂದು ಈ ಏನ ಮುಖ್ಯ ರಸ್ತೆ ಇದೆ, ಹುಬ್ಳಿ ಮತ್ತು ಬೆಂಗಳೂರು ಬೈಪಾಸ್ ಏನಿದೆ, ಬಿದ್ದು ಬಹಳಷ್ಟು ಜನರು ಆಕ್ಸಿಡೆಂಟ್ ಮಾಡಿಕೊಂಡು ಈ 3 ದಿನಗಳ ಹಿಂದೆ ನಮ್ಮ ಒಂದು 4 ವೀಲರ್ ಕೂಡ ಒಂದು ಆಕ್ಸಿಡೆಂಟ್ ಆಯಿತು ಆ ತಗ್ಗು ಗುಂಡಿಗಳಲ್ಲಿ. ಯಾಕಂದ್ರೆ ಅಂತ ಒಂದು ಜೀವ ಕಳೆದುಕೊಳ್ಳುವಂತಹ ತಗ್ಗು ಗುಂಡಿಗಳಿದ್ದಾವೆ. ಮುನ್ಸಿಪಾಲಿಟಿ ಕಮಿಷನರ್ ಅವರು ಏನಿದ್ದಾರೆ, ಇವತ್ತು ಖಂಡಿತವಾಗಿ ಇವತ್ತು ಕಾರ್ಯವನ್ನು ಮುಗಿಬೇಕಾಗಿದೆ ಎಂಬುದನ್ನು ರವಿವಾರದಿಂದ ಕೆಲಸವನ್ನು ಪ್ರಾರಂಭಿಸಿದ್ದಾರೆ. ಒಂದೇ ದಿನದ ಕೆಲಸ ಮುಗಿಸಬೇಕೆಂದು ಆದೇಶವಿದೆ. ಯಾಕೆಂದ್ರೆ ಇಲ್ಲಿ ನಗರಕ್ಕೆ ಸಿಎಂ ಅವರು ಬರ್ತಾ ಇದ್ದಾರೆ ಅಂತ ಹೇಳಿ ಒಂದು ಇವಾಗ ನೇರವಾಗಿ ಹೇಳ್ತಾ ಇದ್ದೀನಿ. ಮಾನ್ಯ ಶಾಸಕರೇ, ಬಸವರಾಜ ಪಾಟೀಲ್ ಸಾಹೇಬ್ರೆ, ನೀವು ಅಭಿವೃದ್ಧಿ ಮಾಡುವ ಕೆಲಸಗಳು ಹೃದಯ ಭಾಗದಲ್ಲಿರುವಂತಹ ನಗರದಲ್ಲಿ ಮಾತ್ರ, ಹೊರವಲಯದಲ್ಲಿರುವಂತಹ ಏನ ಮುಖ್ಯ ರಸ್ತೆ ಇದೆ, ಹೆವಿ ಲೋಡೆಡ್ ಗಾಡಿಗಳನ್ನ ಹೋಗ್ತಾ ಇದ್ದಾವೆ, ಈ ದಾರಿಯನ್ನು ಮರ್ತೇ ಬಿಟ್ಟಿದೆ ಅನ್ಸ್ತಾ ಇದೆ. ವಜ್ರ ಹನುಮಾನದಿಂದ ಸಾಯಿಪರಕ್ಕೆ ಸಂಪರ್ಕ ಹೊಂದುವ ರಸ್ತೆ ಈಗಾಗಲೇ ನೀವು 5 ಕೋಟಿ ನಾವು ಸ್ಯಾಂಕ್ಷನ್ ಮಾಡಿದೀವಿ ಎಂಬುದು ಪತ್ರದಲ್ಲಿ ಏನಪ್ಪಾ ದಿನಪತ್ರಿಕೆಯಲ್ಲಿ ಪ್ರಕಟಿಸಿದ್ರಿ. 5 ತಿಂಗಳಿಂದ 6 ತಿಂಗಳು ಕಳೀತಾ ಇದ್ದೇವೆ, ಇನ್ನು ಟೆಂಡರೇ ಅದನ್ನ ಕಂಪ್ಲೀಟ್ ಆಗ್ತಾ ಇಲ್ಲ. ದಯವಿಟ್ಟು ಮಾನ್ಯ ಶಾಸಕರು, ಈ ಏನ ಬೈಪಾಸ್ ಇದೆ ಇದನ್ನ ಸ್ಥಳಾಂತರಗೊಳಿಸಿ. ಈ ಸ್ಥಳದಿಂದ, ಯಾಕಂತಂದ್ರೆ ಇದು ಹಾರ್ಟ್ ಸಿಟಿ ಒಳಗೆ ಬಂದಿದೆ, ಇದನ್ನ ಸ್ಥಳಾಂತರಗೊಳಿಸಿ. ಯಾಕಂದ್ರೆ ಇದು ಮೊದಲು ಈ ನಗರ ಪಾಲಿಕೆ ಇದ್ದಾಗ ಇದನ್ನು ಒಂದು ಪಟ್ಟಣದ ಹೊರವಲಯ ಇತ್ತು. ಆದರೆ ಇವತ್ತು ಮಹಾನಗರ ಪಾಲಿಕೆ ಇರುವುದರಿಂದ ವ್ಯಾಪ್ತಿ ಬಹಳಷ್ಟು ವಿಸ್ತರಿಸಿದೆ. ಈ डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक़ है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ನಮಸ್ಕಾರ ವೀಕ್ಷಕರೇ, ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನಲ್ಲಿ ತಮಗೆಲ್ಲರಿಗೂ ಸ್ವಾಗತ. ನಾನು ತೌಸಿ. ಇಂದು ಬಿಜಾಪುರ ನಗರದಲ್ಲಿ ವೇಗವಾಗಿ ಕಾಮಗಾರಿಯನ್ನು ಕಂಡು ನಮಗೆ ಆಶ್ಚರ್ಯ ಮೂಡ್ತಾ ಇದೆ. ನಗರ ಶಾಸಕರು ಬಹಳಷ್ಟು ತುರ್ತು ಪರಿಸ್ಥಿತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂಬುದನ್ನು ನಮಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಆದರೆ ಅವರು ಮಾಡುತ್ತಿರುವ ಕಾಮಗಾರಿಯು ಕೇವಲ ತುರ್ತು ಪರಿಸ್ಥಿತಿಯ ಪಾರಾಗಲಿಕ್ಕೆ ಮಾತ್ರ ಎಂಬುದನ್ನು ನಮಗೆ ಗಮನಕ್ಕೆ ಬಂದಿದೆ. ಯಾಕಂತ ಕೇಳಿದ್ರೆ 9ನೇ ತಾರೀಕಿಗೆ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಸಾಹೇಬರು ನಮ್ಮ ನಗರಕ್ಕೆ ಆಗಮಿಸುತ್ತಿರುವಂತಹ ಮಾಹಿತಿ ನಮಗೆ ಸಿಕ್ಕಿದೆ. ಯಾಕಂತ ಕೇಳಿದ್ರೆ ಈ ಕಾಮಗಾರಿಯನ್ನ ಮುಖ್ಯಮಂತ್ರಿ ಪೂರ್ವದಲ್ಲಿ ತಗ್ಗು ಗುಂಡಿಗಳು ಮುಚ್ಚುವಂತಹ ಕೆಲಸ ನಡೆದಿದೆ. ಆದರೆ ಶಾಶ್ವತವಾದಂತಹ ಕಾರ್ಯವನ್ನ ಇಲ್ಲಿ ನಡೀತಾ ಇಲ್ಲ. ಈ ಸಾಯಿ ಪಾರ್ಕ್ ರಿಂಗ್ ರೋಡ್ ಏನಿದೆ, ಈಗಾಗಲೇ ನಾವು ಕಣ್ಮುಂದೆ ಒಂದು ಶಾಲಾ ಬಾಲಕ ಜೀವನ ಕಳೆದುಕೊಂಡಂತ ಪರಿಸ್ಥಿತಿಯನ್ನ ಆ ತಗ್ಗು ಗುಂಡಿಗಳಿಂದ ಮೂಲಕವೇ ಅದರ ಪ್ರಾಣ ಕಳೆದುಕೊಂಡಿದೆ. ಹಾಗಾಗಿ 15ರಂದು ಕಣ್ಣಾರೆ ನಾವು ಕಂಡು ಮರಗುವಂತ ಪರಿಸ್ಥಿತಿ ನಾವು ಆಗಿದ್ದೇವೆ. ಇದರ ಆದರೂ ಕೂಡ ನಾವು ಮಾನ್ಯ ಶಾಸಕರಿಗೆ, ಆಡಳಿತ ಮಂಡಳಿ ಮತ್ತು ಮಹಾನಗರ ಪಾಲಿಕೆಯವರಿಗೆ ನಾವು ವಿನಂತಿಸಿಕೊಂಡಿದ್ದೀವಿ. ಆದರೂ ಕೂಡ ಈ ತಗ್ಗು ಗುಂಡಿಗಳನ್ನ ಕೇವಲ ಶಾಶ್ವತವಾಗಿ ಅಲ್ಲ, ಇದು ತುರ್ತು ಪರಿಸ್ಥಿತಿಗೆ ಪಾರಾಗಲಿಕ್ಕೆ ಈ ಕಾರ್ಯವನ್ನು ನಡೀತಾ ಇದೆ ಎಂಬುದನ್ನು ಮಾಹಿತಿ ಇದೆ. ಹಾಗಾಗಿ ನಾವು ಮಾನ್ಯ ಶಾಸಕರಿಗೆ ಕೇಳ್ತಾ ಇದ್ದೇವೆ, ಶಾಶ್ವತವಾದಂತಹ ಒಂದು ಈ ಏನ ಮುಖ್ಯ ರಸ್ತೆ ಇದೆ, ಹುಬ್ಳಿ ಮತ್ತು ಬೆಂಗಳೂರು ಬೈಪಾಸ್ ಏನಿದೆ, ಇದು ಇಲ್ಲಿ ಒಂದು ನಗರದ ಹೃದಯ ಭಾಗದಲ್ಲಿ ಬಂದು ನಿಂತಿದೆ. ಅದನ್ನ ಹೊರವಲಯಕ್ಕೆ ಸಾಗಿಸಿದೆಯಾದರೆ ಈ ಜನತೆಗೆ ಪ್ರಾಣಾಪಾಯದಿಂದ ಪಾರಾಗಲಿಕ್ಕೆ ಸಾಧ್ಯತೆ ಇದೆ. ಯಾಕಂತಂದ್ರೆ ಈ ಒಂದು ದಾರಿಯ ಪಕ್ಕದಲ್ಲಿ ನಮ್ಮ ಮನೆ ಇರುವುದರಿಂದ ರಾತ್ರಿಯ ಸಮಯದಲ್ಲಿ ಇಲ್ಲಿ ಎಷ್ಟೋ ಏನಪ್ಪಾ ಅಂತಂದ್ರೆ ಅನಾಹುತಗಳಾಗುವುದನ್ನು ಕಣ್ಣಾರೆ ಕಾಣ್ತಾ ಇದ್ದೇವೆ. ದಯವಿಟ್ಟು ಅದನ್ನ ಪರಿಹರಿಸಬೇಕಾದ್ರೆ ಮಾನ್ಯ ಶಾಸಕರು ಈ ಒಂದು ಮಾನವೀಯತೆಯ ಮೇಲೆ ತಮ್ಮ ಒಂದು ಏನು ಕಾರ್ಯ ನಡೀತಾ ಇದೆ, ತಾವು ಏನು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ, ಈ ಒಂದು ಶಾಶ್ವತವಾದಂತಹ ಪರಿಹಾರ ನೀಡುವಿರಿ ಎಂದು ನಾವು ನಂಬಿರುವೆ. ಈಗ ಏನಾಗತ್ತವ್ರಿ ಇಲ್ಲಿ
ಒಂದು ಈ ಹಿಂದೆ ಈ ಪೈಪ್ಲೈನ್ ಕೆಲಸವನ್ನ ಮಾಡಿ ತಗ್ಗು ಗುಂಡಿಗಳನ್ನ ಬಹಳಷ್ಟು ಬಿದ್ದು ಬಹಳಷ್ಟು ಜನರೇನಪ್ಪ ಆಕ್ಸಿಡೆಂಟ್ ಮಾಡ್ಕೊಂಡು ಈ 3 ದಿನಗಳ ಹಿಂದೆ ನಮ್ಮ ಒಂದು 4 ವೀಲರ್ ಕೂಡ ಒಂದು ಆಕ್ಸಿಡೆಂಟ್ ಆಯ್ತು ಆ ತಗ್ಗು ಗುಂಡಿಗಳಲ್ಲಿ. ಯಾಕಂದ್ರೆ ಅಂತ ಒಂದು ಜೀವ ಕಳೆದುಕೊಳ್ಳುವಂತಹ ತಗ್ಗು ಗುಂಡಿಗಳಿದ್ದಾವೆ. ಅದನ್ನು ಮುಚ್ಚಲಿಕ್ಕೆ ನಾವು ಹೋಗಿ ಆ ಕಾರ್ಮಿಕರಿಗೆ ಕೇಳಿದಾಗ ಇಲ್ಲಿ ಸಾಹೇಬರು ನಮಗೇನಪ್ಪ ಮುನ್ಸಿಪಾಲಿಟಿ ಕಮಿಷನರ್ ಅವರೇ ಹೇಳಿದ್ದಾರೆ, ಇವತ್ತು ಖಂಡಿತವಾಗಿ ಇವತ್ತು ಕಾರ್ಯವನ್ನು ಮುಗಿಬೇಕಾಗಿದೆ ಎಂಬುದನ್ನು ಏನಪ್ಪ ರವಿವಾರದಿಂದ ಕೆಲಸವನ್ನು ಪ್ರಾರಂಭಿಸಿದ್ದಾರೆ. ಒಂದೇ ದಿನದ ಕೆಲಸ ಮುಗಿಸಬೇಕೆಂದು ಆದೇಶವಿದೆ. ಯಾಕಂದ್ರೆ ಇಲ್ಲಿ ನಗರಕ್ಕೆ CM ಅವರು ಬರ್ತಾ ಇದ್ದಾರೆ ಅಂತ ಹೇಳಿ ಒಂದೇನಪ್ಪ ಅಂತ ಮಾಹಿತಿ ಇದೆ. ಆದರೆ ನಾವು ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳನ್ನು ನೆನೆಸ್ಕೊಳ್ತೇನೆ, ದಯವಿಟ್ಟು ತಿಂಗಳಿಗೊಮ್ಮಾದರೂ ನಮ್ಮ ನಗರಕ್ಕೆ ಭೇಟಿ ಕೊಟ್ರೆ. ಯಾಕಂದ್ರೆ ನಮ್ಮ ತುರ್ತು ಪರಿಸ್ಥಿತಿಯಲ್ಲಿ ಆದರೂ ಕೂಡ ನಮ್ಮ ನಗರ ಏನಪ್ಪಾ ಅಂತಂದ್ರೆ ಅಭಿವೃದ್ಧಿ ಆಗ್ಬಹುದು ಮತ್ತು ದಾರಿಗಳನ್ನು ಕೂಡ ಸುಗಮಗೊಳಿಸಲಿಕ್ಕೆ ಅದನ್ನು ರಿಪೇರ್ ಮಾಡಬಹುದು ಮಹಾನಗರ ಪಾಲಿಕೆಯವರು ಎಂಬುದನ್ನ ನಮ್ಮ ಆಶಯ. ಅದೇ ನಾನು ಇವಾಗ ನೇರವಾಗಿ ಹೇಳ್ತಾ ಇದ್ದೀನಿ, ಮಾನ್ಯ ಶಾಸಕರೇ ಬಸವನಗೌಡ ಪಾಟೀಲ್ ಸಾಹೇಬ್ರೆ, ನೀವು ಅಭಿವೃದ್ಧಿ ಮಾಡುವ ಕೆಲಸಗಳು ಹೃದಯ ಭಾಗದಲ್ಲಿರುವಂತಹ ನಗರದಲ್ಲಿ ಮಾತ್ರ, ಹೊರವಲಯದಲ್ಲಿರುವಂತಹ ಮುಖ್ಯ ರಸ್ತೆ ಇದೆ, ಹೆವಿ ಲೋಡೆಡ್ ಗಾಡಿಗಳನ್ನ ಹೋಗ್ತಾ ಇದ್ದಾವೆ, ಈ ದಾರಿಯನ್ನು ಮರ್ತೆ ಬಿಟ್ಟಿದೆ ಅನ್ಸ್ತಾ ಇದೆ. ನಾನು ಈ ಹಿಂದೆ ವರ್ಷ ಉದ್ದಕ್ಕೂ ಪತ್ರಿಕೆ ಮೂಲಕ ಆಗಿರ್ಬೋದು, ಏನಪ್ಪಾ ಅಂತಂದ್ರೆ ನೇರವಾಗಿ ಮಹಾನಗರ ಪಾಲಿಕೆ ಆಗಿರ್ಬೋದು ಸಂಪರ್ಕ ಹೊಂದಿ ನಾನೇ ಮನವರಿಕೆ ಮಾಡಿದ್ದೇನೆ. ಒಂದೇ ವಜ್ರ ಹನುಮಾನದಿಂದ ಸಾಯಿಪರಕ್ಕೆ ಸಂಪರ್ಕ ಹೊಂದುವಂತಹ ರಸ್ತೆ ಈಗಾಗಲೇ ನೀವು 5 ಕೋಟಿ ನಾವು ಸ್ಯಾಂಕ್ಷನ್ ಮಾಡಿದೀವಿ ಎಂಬುದು ಪತ್ರದಲ್ಲಿ ಏನಪ್ಪಾ ದಿನಪತ್ರಿಕೆಯಲ್ಲಿ ಪ್ರಕಟಿಸಿದ್ರಿ. 5 ತಿಂಗಳಿಂದ 6 ತಿಂಗಳು ಕಳೀತಾ ಇದ್ದೇವೆ, ಇನ್ನು ಟೆಂಡರೇ ಅದನ್ನ ಕಂಪ್ಲೀಟ್ ಆಗ್ತಾ ಇಲ್ಲ. ಹಾಗಾಗಿ ನೀವೇ ಬಂದು ನೇರವಾಗಿ ಕಾಣಿ, ವಜ್ರ ಹನುಮಾನದಿಂದ ಸಾಯಿಪರಕ್ಕೆ ಸಂಪರ್ಕ ಹೊಂದುವ ರಸ್ತೆ ತಗ್ಗು ಗುಂಡಿಗಳೆಲ್ಲ ನಡೆದು ಹೋಗುವಲ್ಲೂ ಕೂಡ ಆ ದಾರಿಯನ್ನ ಇವತ್ತು ಸ್ಥಗಿತಗೊಂಡಿದೆ. ದಯವಿಟ್ಟು ಸಾಮಾನ್ಯ ಜನರು ಕೂಡ ಆ ದಾರಿಯಲ್ಲಿ ಸಾಕ್ತಾ ಇಲ್ಲ. ದಯವಿಟ್ಟು ಮಾನ್ಯ ಶಾಸಕರು ಈ ಬೈಪಾಸ್ ಇದೆ ಇದನ್ನ ಸ್ಥಳಾಂತರಗೊಳಿಸಿ. ಈ ಸ್ಥಳದಿಂದ ಯಾಕಂದ್ರೆ ಇದು ಹಾರ್ಟ್ ಆಫ್ ಸಿಟಿ ಒಳಗೆ ಬಂದಿದೆ, ಇದನ್ನ ಸ್ಥಳಾಂತರಗೊಳಿಸಿ ಅಂತ ನಾನು ಮನವರಿಕೆ ಮಾಡ್ಕೊತಾರೆ. ಆದ್ರೆ ಮಹಾನಗರ ಪಾಲಿಕೆ ಆದ್ಕೊಳ್ಳೆ ರಿಂಗ್ ರೋಡ್ ಸಿಟಿ ಒಳಗೆ ಬರೋದಿಲ್ಲ, ಅದು ಹೊರಗೆ ಹೋಗ್ಬೇಕಾಗಿದೆ ಅಥವಾ ಇದು ಸಿಟಿ ಒಳಗಿದೆ. ಹೌದು, ಆದ್ರೆ ಜನರಿಗೆ ತೊಂದರೆ ಆಗ್ತಾ ಇದಾವಲ್ಲ ಇದರಲ್ಲಿ. ಅದಕ್ಕೆ ಇದು ಮೊದಲು ಈ ನಗರ ಪಾಲಿಕೆ ಇದ್ದಾಗ ಇದನ್ನು ಒಂದು ಪಟ್ಟಣದಿಂದ ಹೊರವಲಯ ಇತ್ತು. ಆದರೆ ಇವತ್ತು ಮಹಾನಗರ ಪಾಲಿಕೆ ಆಗಿರುವುದರಿಂದ ವ್ಯಾಪ್ತಿ ಬಹಳಷ್ಟು ವಿಸ್ತರಿಸಿದೆ. ಈ ವ್ಯಾಪ್ತಿ ಹೊರಭಾಗದಲ್ಲಿ ಎಲ್ಲಿ ನಮ್ಮ ಮಹಾನಗರ ಪಾಲಿಕೆಯ ವ್ಯಾಪ್ತಿ ಅಂತ್ಯವಿದೆಯೋ ಆ ಅಂತ್ಯದಲ್ಲಿ ಏನಪ್ಪಾ ಅಂತಂದ್ರೆ ಆ ಒಂದು ದಾರಿನ ಸಂಪರ್ಕ ಹೊಂದಿಸಬೇಕೆಂದು ನಾವು ಮನವರಿಕೆ ಮಾಡಿಕೊಳ್ತೇವೆ. ತಮ್ಮ ಹೆಸರು ಸರ್? ಡಾಕ್ಟರ್ ಶಂಶೀರ್ JDS ಅಲ್ಪಸಂಖ್ಯಾತರ ಘಟಕ ವಿಜಯಪುರ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.